ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ 2 ಸಲ ಮದುವೆ ಆಗುತ್ತೆ. ಒಂದು ನಮ್ಮ ವೃತ್ತಿಯ ಜೊತೆ, ಇನ್ನೊಂದು ನಮ್ಮ ಬಾಳ ಸಂಗಾತಿಯ ಜೊತೆ. ಕೆಲವರಿಗೆ ಖುಷಿ ಆಗ್ಬಿಟ್ರೆ ಮನಸ್ಸಲ್ಲೇ ಏನೋ ಸಂತೋಷ, ಇನ್ನೊಂದು ಚಾನ್ಸ್ ಇನ್ನೊಂದು ಸಲ ಬಾಳ ಸಂಗಾತಿ ಜೊತೆ. 2 ಕೂಡ ಸಾಮಾನ್ಯವಾಗಿ ನಮ್ಮ ಆಯ್ಕೆಗಳೇ ಆಗಿರುತ್ತವೆ. ಕೆಲವು ಸಮಯ ನಮ್ಮ ಆಯ್ಕೆಗಳಾಗಿರುವುದಿಲ್ಲ. ಆಗ ಉಳಿದಿರುವ ಏಕೈಕ ಮಾರ್ಗ ಅಂದರೆ ಯು ಹ್ಯಾವ್ ಟು ಪುಟ್ ಅಪ್ ಆ್ಯಂಡ್ ಶಟ್ ಅಪ್. ಬೇರೆ ದಾರಿ ಇಲ್ಲ. ಮ್ಯಾರೇಜ್ ಯಾರೋ ಮನೆ ಹೇಳ್ತಿದ್ರು 3 ರಿಂಗ್ ಸರ್ಕಸ್ ಅಂತ. ಎಂಗೇಜ್ಮೆಂಟ್ ರಿಂಗ್, ವೆಡ್ಡಿಂಗ್ ರಿಂಗ್, ಸಫರಿಂಗ್ ಅಂತ. ಅದೇ ಥರ ವೃತ್ತಿಯಲ್ಲಿ ಮದುವೆ ಆಗಿಬಿಡುತ್ತೆ. ನೋಡಿ, ಮನುಷ್ಯನಿಗೆ ಒಂದು ವೃತ್ತಿ ಬೇಕು. ಯಾಕೆಂದರೆ ದುಡಿಯದೇ ತಿನ್ನುವ ಅನ್ನ ಅದು ಕದ್ದ ಅನ್ನವನ್ನು ಮೆದ್ದಂತೆ ಅಂತ ಹೇಳ್ತಾನೆ. ದುಡಿಯದೇ ತಿನ್ನುವ ಅನ್ನ ಅದು ಕದ್ದ ಅನ್ನವನ್ನು ಮೆದ್ದಂತೆ ಅಂತ ಒಬ್ಬ ಕವಿ ಹೇಳ್ತಾನೆ. ಅಂದರೆ ದುಡಿದು ತಿನ್ನಬೇಕು. ದುಡಿಮೆ ಇಲ್ಲದ ದುಡ್ಡೇ ಬೇಡ, ಸಿದ್ಧಿ ಇಲ್ಲದ ಪ್ರಸಿದ್ಧಿಯೇ ಬೇಡ, ಯೋಗ್ಯತೆ ಇಲ್ಲದ ಯೋಗವೇ ಬೇಡ ಅಂತ ಒಬ್ಬ ಕವಿ ಹೇಳ್ತಾನೆ. ವೃತ್ತಿಯೊಂದು ಮಾಡಬೇಕು, ಎಲ್ಲರೂ ವೃತ್ತಿ ಮಾಡಬೇಕು. ದುಡಿದವನಿಗೆ ಉಣ್ಣುವ ಹಕ್ಕು, ದುಡಿಯದವನಿಗಲ್ಲ. ಈ ಸಿದ್ಧಾಂತವನ್ನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ಅವನು ಕರ್ಮಯೋಗ ಅಂತ ಕರೀತಾನೆ. ಭಕ್ತಿಯೋಗ, ಜ್ಞಾನಯೋಗಗಳ ಹೊರತಾಗಿ ಅವನು ಹೇಳುವಂಥ ಒಂದು ಯೋಗ ಕರ್ಮಯೋಗ. ಮುಂದಾಗಿ ಹೇಳ್ತಾನೆ, ನನಗೆ ಎಲ್ಲ ಯೋಗಗಳಿದ್ದು ಬಹಳ ಪ್ರಿಯವಾಗಿದ್ದು ಕರ್ಮಯೋಗ ಅಂತ ಹೇಳ್ತಾನೆ. ನೀವೇನು ದಿವಸ ದೇವಸ್ಥಾನಕ್ಕೆ ಹೋಗಿ ಮಂತ್ರಗಳನ್ನು ಹೇಳಬೇಕಾಗಿಲ್ಲ. ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡು, ಅದು ನನಗೆ ಸೇರುತ್ತೆ ಅಂತ. ಅದಕ್ಕೆ ಕರ್ಮ ಮಾಡಬೇಕು, ದುಡಿಬೇಕು ಅಂತ ಹೇಳೋದು, ವೃತ್ತಿ ಬೇಕು ಅಂತ ಹೇಳೋದು. ಬಸವಣ್ಣ ಕೂಡ ಅದನ್ನೇ ಹೇಳಿದಲ್ವ. ಎಂಥ ಅದ್ಭುತವಾಗಿ ಹೇಳಿದರು ಅವರು. ಏನದು? ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಇನ್ನೊಂದು ಮಾತು ಹೇಳಿದರು, ಕಾಯಕದಲ್ಲಿ ಮೇಲು ಕೀಳೋದಿಲ್ಲ ಅಂತ ಹೇಳಿದರು ಅವರು. ಅದ್ಭುತ ಮಾತು ಹೇಳಿದರು. ಆ ಕಾರಣಕ್ಕಾಗಿ ವೃತ್ತಿ ಒಂದು ಬೇಕು, ಆದರೆ ಜೊತೆಯಲ್ಲಿ ಪ್ರವೃತ್ತಿಯೂ ಬೇಕು. ಯಾಕೆ ಅಂದರೆ ನೋಡಿ, ಒಂದು ಮಾತಿದೆ, ಡೂ ದ ಜಾಬ್ ವಿಚ್ ಯು ಲೈಕ್, ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಲೈಕ್ ದ ಜಾಬ್ ವಿಚ್ ಯು ಡೂ ಅಂತಿದೆ. ಎಷ್ಟೋ ಜನರು ನಮ್ಮಲ್ಲಿ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಜನರಿಗೆ ಅವರವರ ವೃತ್ತಿಯಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಏನೋ ಒತ್ತಡ, ಏನೋ ದುಃಖ. ಅವ್ರು ಏನು ಮಾಡಬೇಕು? ಅವ್ರ ಪ್ರವೃತ್ತಿಗಳೇ ಮಾರು ಹೋಗಬೇಕಾಗತ್ತೆ. ಅದು ಒಂದು ಕಾರಣ. ಇನ್ನೊಂದು, ಎಷ್ಟೋ ಜನರ ವೃತ್ತಿಗಳಲ್ಲಿ ಸಾಕಷ್ಟು ರಜಾದಿಗಳು ಇರ್ತಾರೆ ಅಲ್ವಾ? ಅವ್ರು ರಜೆಗಳು ಹಾಕ್ತಾರೆ. ದ ಓನ್ಲಿ 2 letters ವಿಚ್ ಆರ್ ಫುಲ್ ಆಫ್ ಲೈಸ್. ಅಂದರೆ ಸುಳ್ಳುಗಳಿಂದ ಕೂಡಿದ 2 ಪತ್ರಗಳೆಂದರೆ ಒಂದು ಲವ್ ಲೆಟರ್, ಇನ್ನೊಂದು ಲೀವ್ ಲೆಟರ್. ಇರಲಿ, ಅವರಿಗೆ ಸಾಕಷ್ಟು ರಜಾದಿಗಳು ಇರ್ತಾರೆ. ಆಮೇಲೆ ಸಾಕಷ್ಟು ಕಾಲಾವಕಾಶ ಇರ್ತದೆ. ವೃತ್ತಿಯಿಂದ ಮುಗಿಸಿ 4 ಗಂಟೆಗೆ ಮನೆಗೆ ಬಂದುಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಇರಬೇಕಾಗತ್ತೆ. ಆಗ ಅವ್ರು ಏನು ಮಾಡಬೇಕು? ಪ್ರವೃತ್ತಿಗಳು ಬೇಕಾಗತ್ತೆ. ಅದು ಕೂಡ ಈ ಕೋವಿಡ್ ಸಮಯದಲ್ಲಿ ಹೊರಗೆ ಹೋಗೋ ಕೂಡ ಇರಲಿಲ್ಲ. ಆ ಕೋವಿಡ್ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ, ಪಾಪ ವರ್ಕ್ ಫ್ರಮ್ ಹೋಮ್ ಆಗಿಬಿಟ್ಟು ಪಾಪ ಎಲ್ಲ ಗಂಡಸರಿಗೆ ಹೊಟ್ಟೆ ಬಂತು. ನಿಮ್ಗೆ ಗೊತ್ತಿಲ್ಲ, ಈ ಕಷ್ಟಗಳು ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ, ಹೊಟ್ಟೆ ಬರುತ್ತೆ ಹೋಗಲ್ಲ, ಕೂದಲು ಹೋಗುತ್ತೆ ಬರೋಲ್ಲ. ಕರೆಕ್ಟ್, ಇದು ಸತ್ಯ. ಆಮೇಲೆ ಈ ಕೋವಿಡ್ಗೆ ಮೊದಲು ಗಂಡ ಹೆಂಡತಿ ಕೂಡ ಅವರು ಮೇಡ್ ಫಾರ್ ಈಚ್ ಅದವರು ಇದ್ದವರು ಕೋವಿಡ್ ಬಂದಾಗ ಮ್ಯಾಡ್ ಅಟ್ ಈಚ್ ಅದರ್. ನನಗೊಬ್ಬ ಪುಣ್ಯಾತ್ಮ ಫೋನ್ ಮಾಡಿದ್ದ, ಪುತ್ತೂರೇ ಕೋವಿಡ್ ಬಂದಿದೆ, ಮನೆಯೊಳಗೆ ಬಿದ್ದಿದ್ದೇನೆ, ಅದೇ ಮಕ್ಕಳು ಅದೇ ಹೆಂಡತಿ ನೋಡಿ ಬೇಜಾರಾಗಿದೆ ಅಂತಂದ. ಆಯ್ತಲ್ಲ, ಯಾಕಪ್ಪ ಹೀಗೆ ಹೇಳ್ತೀವಿ? ಇಲ್ಲ, ಅವರು ಕೂಡ ಹೀಗೆ ಹೇಳಿದ್ರೆ ಏನಾಗ್ತಿತ್ತೆ? ಇಲ್ಲ ನನಗೆ ತುಂಬ ಒಂದೇ ಬುಕ್ಕ ನೋಡಿ ಬೇಜಾರಾಗಿದೆ, ಏನು ಮಾಡ್ಬೋದು, ಏನಾದರೂ ಪರಿಹಾರ ಹೇಳಿ. ನಾನು ಹೇಳಿದೆ, ನೋಡಪ್ಪ ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತು, ಈ ನಿನ್ನ ಹೆಂಡತಿ ಮುಖವನ್ನೇ ಆದರೂ ಕೂಡ ಬೇರೆ ಬೇರೆ ಆ್ಯಂಗಲಿಂದ ನೋಡು, ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತಂದೆ. ಇಲ್ಲ ಸರ್, ಎಲ್ಲ ಆ್ಯಂಗಲ್ ನೋಡಿ ಆಯಿತು, ಏನು ಪರಿಹಾರ ಸಿಗಲಿಲ್ಲ, ಸಮಾಧಾನ ಆಗಲಿಲ್ಲ ಅಂತಂದ. ಮತ್ತೇನು ಮಾಡಿದೆ? ಏನಿಲ್ಲ, ಹೊರಗೆ ಹೋಗ್ಲಿಕ್ಕಿಲ್ವಲ್ಲ, ಆಕೆ ಕಿಟಕಿ ಹತ್ರ ನೋಡಿಬಿಟ್ಟು ಕೂತ್ಕೊಂಡು ಆ ದಾರಿಲಿ ಹೋಗುವಾಗ ಹುಡುಗರು ನೋಡ್ತಾ ಇದ್ದೆ ಹಾಗೆ ಅಂತ. ಅಲ್ಲಪ್ಪ, ಹಾಗೆ ಕದ್ದು ನೋಡ್ತಾ ಇದ್ದಿ? ಅದಕ್ಕೆ ಅವನು ಹೇಳಿದ, ಇಲ್ಲ ಡಾಕ್ಟ್ರೇ, ಕದ್ದು ನೋಡುವ ಖುಷಿ ಖುದ್ದಾಗಿ ನೋಡಿದ್ರಲ್ಲಿ ಇಲ್ಲ ಅಂತಂದ. ನಾನು ನಿನಗೆ ಯಾರು ಹೇಳಿದ್ರೆ ಹೇಳಿದ್ದು? ಒಂದು ಸ್ವಾಮೀಜಿ ಹೇಳಿದ್ದು ಅಂತ. ಅದೇ ರೀ, ಅದಕ್ಕೋಸ್ಕರ ವೃತ್ತಿಯಲ್ಲಿ ಒಂದು ಎಷ್ಟೋ ಜನರಿಗೆ ಸಾಕಷ್ಟು ವಿಶ್ರಾಂತಿ ವೇಳೆ ಇರ್ತದೆ. ಕೆಲವರಿಗೆ ಆ ವೃತ್ತಿಯಲ್ಲಿ ಸಂತೋಷ ಇರೋದಿಲ್ಲ. ಇನ್ನು ಕೆಲವರು ಬೇಗ ನಿವೃತ್ತಿ ಆಗಿಬಿಡ್ತಾರೆ. ಆಮೇಲೆ ಏನು ಮಾಡಬೇಕು ಸರ್ ಅವರು? ನಿವೃತ್ತಿಯಾದ ಮನುಷ್ಯ ಹೇಗಿರ್ಬೇಕು ಹೇಳಿ? ಇವೆಲ್ಲದಕ್ಕೂ ಇರತಕ್ಕಂಥ ಏಕೈಕ ಪರಿಹಾರ ಅಂದರೆ ಪ್ರವೃತ್ತಿಗಳನ್ನು ಬೆಳೆಸಿಕೊಳ್ಳೋದು. ಆ ಪ್ರವೃತ್ತಿಗಳು ಅದು ಎಷ್ಟು ಅಂದರೆ ಎಷ್ಟು ಬೇಕಾದರೂ, ಯಾಕಂದರೆ ಈ ಜಗತ್ತು ಸುಂದರ, ಈ ಜೀವನ ರೋಚಕ. ಆ ಪ್ರವೃತ್ತಿಗಳು ಅನ್ನೋದು ಅದು ಅದ್ಭುತವಾದ ಮನೋರಂಜನೆಯನ್ನು, ವಿಕಾಸವನ್ನು ಕೊಡುತ್ತದೆ.
ಆ ಕಾರಣಕ್ಕಾಗಿ ನಾವು ಪ್ರವೃತ್ತಿಗಳನ್ನು ಮಾಡಲೇಬೇಕಾಗತ್ತೆ. ನೋಡಿ, ಪ್ರವೃತ್ತಿಗಳನ್ನು ಮಾಡೋದರಿಂದ ಎಷ್ಟೋ ಲಾಭಗಳಂದರೆ ಅದು ಒಂದು ನಿಮ್ಮ ಸಮಯವನ್ನು ಸದುಪಯೋಗಗೊಳಿಸುತ್ತದೆ. ಇಂಥ ಹಲವಾರು ಪ್ರತಿಗಳಲ್ಲಿ ಒಂದು ಲಿಸ್ಟ್ಗಳನ್ನು ನಾನು ಕೊಡ್ತೇನೆ ನಿಮಗೆ. ನೋಡಿ, ಒಂದನೆಯದು ಬಹಳ ಮುಖ್ಯವಾಗಿ, ಇದು ಯಾಕೆ ನಾನು ಹೇಳ್ತಾ ಇದ್ದರೆ, ಇವತ್ತಿನ ಯುವಕರಿಗೆ ಓದುವ ಪ್ರವೃತ್ತಿ ಇಲ್ಲ. ನನ್ನ ದೃಷ್ಟಿಯಲ್ಲಿ ಭಾಳ ಮುಖ್ಯವಾದ ಪ್ರವೃತ್ತಿ ಅಂದರೆ ಓದುವ ಪ್ರವೃತ್ತಿ, ದ ರೀಡಿಂಗ್ ಹ್ಯಾಬಿಟ್. ರೀಡಿಂಗ್, ದ ಮೋರ್ ಆ್ಯಂಡ್ ಮೋರ್ ಯು ರೀಡ್, ಮೋರ್ ಆ್ಯಂಡ್ ಮೋರ್ ರಿಚ್ ಯು ಬಿಕಮ್, ಮೋರ್ ಗ್ರೇಟ್ ಯು ಬಿಕಮ್. ಓದಬೇಕು, ಆಯ್ತಲ್ಲ. ಈ ಓದಿನ ನೋಡಿ, ಒಂದು ಒಳ್ಳೆಯ ಮಾತಿದೆ, ದೇಹದ ಆರೋಗ್ಯ ಸಾಧ್ಯ ಆಹಾರ ಮತ್ತು ವ್ಯಾಯಾಮ ವಿಶ್ರಾಂತಿಗಳ ಸಹವಾಸದಿಂದ, ಆದರೆ ಮಾನಸಿಕ ಆರೋಗ್ಯ ಸಾಧ್ಯ ಓದಿನ ಹವ್ಯಾಸದಿಂದ. ಓದಬೇಕು ಸರ್, ತುಂಬ ಓದಬೇಕು. ಓದೋದ್ರಿಂದ ಎಷ್ಟು ಲಾಭಗಳೆಂದರೆ, ನಂಬರ್ 1, ಅದು ನಿಮ್ಮ ಕಾಲ ಕಳೀಲಿಕ್ಕೆ ಅದು ಅದ್ಭುತವಾದಂಥ ಸಮಯ. ನೀವು ಉದ್ದಕ್ಕೆ ಪ್ರಯಾಣ ಮಾಡ್ತಿದ್ದೀರಿ, ಎಲ್ಲೋ ಒಂದು ಪುಸ್ತಕ ಹಿಡ್ಕೊಳ್ಳಿ, ಆ ಪ್ರಯಾಣ ಹೋಗಿದ್ದೇ ಗೊತ್ತಾಗೋಲ್ಲ. ಟೈಮ್ ಸ್ಪೆಂಡಿಂಗ್, ನೈಸ್ ವೇ ಆಫ್ ಸ್ಪೆಂಡಿಂಗ್ ಟೈಮ್, ನಂಬರ್ 1. ನಂಬರ್ 2, ಅದು ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗುತ್ತದೆ. ನನ್ನನ್ನು ಯಾರು ಕೇಳಿದ್ರು, ಡಾಕ್ಟರ್ ಪುತ್ತೂರಾಯರೇ, ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಏನು ವ್ಯತ್ಯಾಸ? ನಾನು ಹೇಳಿದೆ, ವ್ಯಕ್ತಿ ಅಂದರೆ ಚಿನ್ನ ಇದ್ದಾಗೆ, ವ್ಯಕ್ತಿತ್ವ ಅಂದರೆ ಸುಂದರವಾದ ಆಭರಣ ಇದ್ದಾಗೆ ಅಂತ. ಎ ಪರ್ಸನ್ ಈಸ್ ಲೈಕ್ ಎ ಗೋಲ್ಡ್, ಬಟ್ ಎ ಪರ್ಸನಾಲಿಟಿ ಇಸ್ ಲೈಕ್ ಎನ್ ಆರ್ನಮೆಂಟ್ ಯು ಕ್ಯಾನ್ ಬಿಕಮ್ ಬೈ ರೀಡಿಂಗ್. 2. 3ನೇದು, ಅದು ನೀನು ಒಂಟಿ ಆಗಲಿಕ್ಕೆ ಬಿರುವುದಿಲ್ಲ. ಆಯಿತಾ? ನೋಡಿ, ನೀವು ಓದೋ ಮೂಲಕ ನೀವು ಜಗತ್ತಿನ ಹಲವಾರು ಚಿಂತಕರ, ಕವಿಗಳ, ಲೇಖಕರ, ಹಾಗೆ ವಿಮರ್ಶಕರ, ಸಾಹಿತಿಗಳ ಜೊತೆ ಪರೋಕ್ಷವಾಗಿ ಸಂಬಂಧವನ್ನು ಸ್ಥಾಪಿಸಿಕೊಂಡು ಅವರ ಜೊತೆ ಮೌನವಾಗಿ ನೀವು ಸಂಭಾಷಣೆ ಮಾಡ್ತಾ ಇರ್ತೀರಿ. ಎಕ್ಸಾಕ್ಟ್ಲಿ. ಅವ್ರ ಇಡೀ ಜೀವನದ ಸಾರಸತ್ವ ಏನಿದೆ ಅದು ನಿಮಗೆ 1-2 ಗಂಟೆ 3 ಗಂಟೆ ಸಿಕ್ಕಿಬಿಡುತ್ತೆ. ಅದು ನಿಮ್ಮ ಲಾಭ. ಅದಕ್ಕೋಸ್ಕರ ಓದಬೇಕು ನೀವು. ಆಮೇಲೆ ಜ್ಞಾನ ವೃದ್ಧಿ ಆಗುತ್ತೆ. ಆಯ್ತಲ್ಲ. ಒಂದು ಹೇಳ್ತೇನೆ ಸರ್, ನೋಡಿ, ಒಂದು ಎಲ್ಲರೂ ತಿಳ್ಕೊಳ್ಬೇಕಾಗದ ವಿಚಾರ ಅಂದರೆ, ನನಗೆ ಎಲ್ಲವೂ ಗೊತ್ತಿಲ್ಲ ಅನ್ನೋ ವಿಚಾರ ನಮಗೆ ಮೊದಲು ಗೊತ್ತಿರಬೇಕು. ತದನಂತರ ನನಗೆ ಏನು ಗೊತ್ತಿಲ್ಲವೆಂಬುದನ್ನು ನಾನು ಗೊತ್ತು ಮಾಡಿಕೊಳ್ಳಬೇಕು. ಅದರಲ್ಲಿ ಗತ್ತು ಮಾಡಬಾರ್ದು. ಗತ್ತು ಮಾಡಿಕೊಂಡು ನನ್ನ ಕತ್ತನ್ನು ನಾನೇ ಕೊಯ್ದುಕೊಂಡಂತೆ. ಅದರಲ್ಲಿ ಹೊತ್ತು ಮಾಡಬಾರ್ದು. ಹೊತ್ತು ಮಾಡಿದ ಮೇಲೆ ಗೊತ್ತಾಗದಿದ್ದದ್ದು ಗೊತ್ತಾಗದಿದ್ದರೆಷ್ಟು. ಸಮಯಕ್ಕೆ ಸರಿಯಾಗಿ ಗೊತ್ತಾದಾಗ ಅದು ನಿಮ್ಮ ಸ್ವತ್ತಾಗುತ್ತದೆ, ಸಂಪತ್ತಾಗುತ್ತದೆ. ಆ ಕಾರಣಕ್ಕಾಗಿ ಜ್ಞಾನ ಸಂಪಾದನೆ, ವ್ಯಕ್ತಿತ್ವ ನಿರ್ಮಾಣ, ಸಮಯದ ನಿರ್ವಹಣೆ, ಆಮೇಲೆ ಪರೋಕ್ಷವಾಗಿ ಆ ಮಹಾನ್ ಲೇಖಕರ ಜೊತೆ ಸಂಪರ್ಕ, ಸಂಭಾಷಣೆ, ಇದೆಲ್ಲ ಓದಿನ ಅನ್ನುವುದು. ಅದಕ್ಕೋಸ್ಕರ ಓದುವ ಹವ್ಯಾಸ ಬಹಳ ಮುಖ್ಯ. ಅದು ಒಂದು ಹವ್ಯಾಸ. 2ನೇದು ಸಂಗೀತ. ಏನು ಸರ್, ಸಂಗೀತ ಇಲ್ಲಿದ್ದರೆ ನಾನಂತೂ ಸತ್ತೇ ಹೋಗ್ತಾ ಇದ್ದೆ. ಯಾಕೆಂದರೆ ಸಂಗೀತ ಕೊಡುವಷ್ಟು ಮುದ, ಆನಂದ ಬಹುಶಃ ಇನ್ಯಾವ ಒಂದು ಪ್ರವೃತ್ತಿಯೂ ನೀಡಲಾರದು. ಭಗವಂತ ಮನುಷ್ಯ ಜಾತಿಗೆ ಕೊಟ್ಟ ಅತಿ ದೊಡ್ಡ ಬಳುವಳಿ ಅಂದರೆ ನನ್ನ ದೃಷ್ಟಿಯಲ್ಲಿ ಸಂಗೀತ. ಓಕೆ. ನೋಡುವ ಕಣ್ಣಿರಲು, ಕೇಳುವ ಕಿವಿಗಳು, ಎಲ್ಲೆಲ್ಲೂ ಸಂಗೀತವೇ ಅಂತ ನೀವು ಆ ಹಾಡನ್ನು ಕೇಳಿರ್ಬೇಕು ಅಲ್ವಾ. ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳಿವೆ. 1, ಅದು ನಿಮ್ಮ ಆಯಾಸವನ್ನು ನಿವಾರಿಸಬಲ್ಲದು. 2, ಬೇಸರವನ್ನು ದೂರ ಮಾಡಬಲ್ಲದು. ರೋಷವನ್ನು ರಮಿಸಬಲ್ಲದು. ಸಿಟ್ಟನ್ನು ಸುಟ್ಟು ಹಾಕಬಲ್ಲದು. ಎಂತಹ ಬಿಗು ವಾತಾವರಣ ಕೂಡ ಸಡಿಲಗೊಳಿಸಬಲ್ಲದು. ಆ ಸಂಗೀತಕ್ಕೆ ಔಷಧಿಯಾಗಿ ಕೂಡ ಸಂಗೀತವು ತುಂಬ ಚೇತೋಹಾಕಾರಿ, ಆರೋಗ್ಯವರ್ಧಕ. ಸಂಗೀತಕ್ಕೆ ಅದ್ಭುತವಾದ ಶಕ್ತಿಗಳಿವೆ. ಅದಕ್ಕೆ ನೋಡಿ ಸರ್, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ದೇವತೆಗಳನ್ನು ನಾವು ಅವರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ. ಕೃಷ್ಣನ ಕೈಯಲ್ಲಿ ಕೊಳಲಿದೆ, ಸರಸ್ವತಿ ಕೈಯಲ್ಲಿ ವೀಣೆ ಇದೆ, ಆಯ್ತಾ. ಶಿವನ ಕೈಯಲ್ಲಿ ಡಮರು ಇದೆ, ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ, ಆಯ್ತಾ. ನಾರದ ಕೈಯಲ್ಲಿ ತಂಬೂರಿ ಇದೆ. ಹೀಗೆ ಹಲವಾರು ದೇವರುಗಳನ್ನು, ಅದಕ್ಕೋಸ್ಕರ ನಿಮಗೆ ಹೇಳಿದ್ರು ಅದು ದೈವ ಪ್ರಿಯ. ಅದೇ ರೀತಿಯಲ್ಲಿ ಅದು ವಿಶ್ವರೂಪಿ, ವಿಶ್ವವ್ಯಾಪಿ. ಅದಕ್ಕೆ ಅದು ಜಾಗತಿಕ ಭಾಷೆ. ಯಾರು ಕೂಡ ಸಂಗೀತವನ್ನು ಆಸ್ವಾದಿಸಬಹುದು. ಅದಕ್ಕೆ ದೇಶ ಭಾಷೆಗಳ ಅಡ್ಡಗೋಡೆಗಳಿಲ್ಲ. ಆದರೆ ಅದು ದೈವ ಚಿತ್ತ ಕೂಡ. ಎಲ್ಲರಿಗೂ ಸಂಗೀತವನ್ನು ನೋಡಿ, ನಮಗೆ ಕೇಳುವ ಕಿವಿಗಳು ಭಗವಂತ ಕೊಟ್ಟಿದ್ದಾನೆ, ಆದರೆ ಎಲ್ಲರೂ ಹಾಡೋ ಬಾಯಿಗಳಲ್ಲ. ಉದಾಹರಣೆಗೆ ನನಗೆ ಸಂಗೀತ ಅಂದರೆ ಪಂಚಪ್ರಾಣ, ಆದರೆ ಹಾಡಲಿಕ್ಕೆ ಅಷ್ಟು ಬರೋದಿಲ್ಲ. ನಾನೊಂದು ಕಾಲೇಜಲ್ಲಿರುವಾಗ ಒಂದು ಸಂಗೀತ ಕಾಂಪಿಟೇಷನ್ಗೆ ಹೋಗಿದ್ದೆ. ನನಗೆ 2 ಪ್ರೈಸ್ ಕೊಟ್ಟರು. ಒಂದು ಸಂಗೀತ ಶುರು ಮಾಡಿದ್ದಕ್ಕೆ, ಇನ್ನೊಂದು ಸಂಗೀತ ನಿಲ್ಲಿಸಿದ್ದಕ್ಕೆ. ಆಮೇಲೆ ನನಗೆ ಪ್ರಮಾಣ ಮಾಡಿಕೊಟ್ರು, ಅಪ್ಪ ನೀನು ಇನ್ನು ಮುಂದೆ ಹಾಡಬೇಡ ಅಂತ. ಅದು ಏನು ಗೊತ್ತು ನಿಮಗೆ, ಇದೊಂದು ಬಹಳ ವಿಶೇಷವಾಗಿದ್ದು ಗೌರಿಯವರೇ. ನಮಗೆಲ್ಲರೂ ಕೂಡ ವಾಯ್ಸ್ ಬಾಕ್ಸ್ ಇದೆ, ಧ್ವನಿವರ್ಧಕ ಪೆಟ್ಟಿಗೆ ಇದೆ, ಇಲ್ಲಿದೆ. ಆದರೆ ಎಲ್ಲರೂ ಹಾಡುಗಾರ ಆಗೋಲ್ಲ. ಯಾಕೆ? ದಿಸ್ ಈಸ್ ಎ ಮೆಡಿಕಲ್ ಮಿಸ್ಟ್ರಿ. ವೈ ಆಲ್ ಕೆನಾಟ್ ಸಿಂಗ್? ಎಲ್ರಿಗೂ ಹಾಡ್ಲಿಕ್ಕಾಗಲ್ಲ. ಅವ್ರು ತಿಳ್ಕೊಳ್ತಾರೆ ನಾನು ಹಾಡುಗಾರ ಅಂತ, ಆದರೆ ಕೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಏನೇ ಇರಲಿ, ಆದರೆ ಸಂಗೀತ ನಮ್ಮ ಸಂಗಾತಿ ಆಗಬೇಕು. ಆಗ ನಿಮಗೆ ಅದು ದೊಡ್ಡ ಪ್ರವೃತ್ತಿ, ಅದರಿಂದ ಆನಂದ, ಪರಮಾನಂದ. ಇದು ಸಂಗೀತ 2ನೇದು.